ಧರ್ಮಸ್ಥಳ ಬುರುಡೆ ಕೇಸಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಇವತ್ತೇ ಕ್ಲೈಮ್ಯಾಕ್ಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಇವತ್ತೇ ನಿರ್ಧಾರ ಆಗುತ್ತಾ ಎಸ್ಐಟಿ ವರದಿಯ ಭವಿಷ್ಯ? ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಬಗ್ಗೆ ವರದಿ ಸಲ್ಲಿಸಿತ್ತು ಎಸ್ಐಟಿ. ಬೆಳ್ತಂಗಡಿ ಸಿವಿಲ್ ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟವಾಗುವುದಕ್ಕಿದೆ. ಕೋರ್ಟ್ ಆದೇಶದ ಮೇಲೆ ಒಟ್ಟು 5 ಭವಿಷ್ಯ ನಿಂತಿದೆ. ನ್ಯಾಯಾಲಯ ಕೊಡುವಂತಹ ಆದೇಶಕ್ಕಾಗಿ ಎಸ್ಐಟಿ ಕಾಯ್ತಾ ಇದೆ. ಒಂದು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ವಿಠಲ್ಗೌಡ ಮತ್ತು ಸುಜಾತಾ ಭಟ್, ಈ 5 ಜನರ ಪಾತ್ರದ ಬಗ್ಗೆ ವರದಿಯಲ್ಲಿ ಎಸ್ಐಟಿ ಉಲ್ಲೇಖಿಸಿತ್ತು. ಷಡ್ಯಂತ್ರದ ಭಾಗವಾಗಿದ್ರು ಈ 5 ಜನ ಕೂಡ ಅನ್ನೋದು ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಈ ವರದಿಯನ್ನ ಪರಿಗಣಿಸಿ ನ್ಯಾಯಾಲಯ ಕೊಡುವಂತ ಆದೇಶದ ಮೇಲೆ ಇವರ ಮೇಲೆ ತನಿಖೆ ಮುಂದುವರಿಸಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ನ್ಯಾಯಾಲಯದ ಆದೇಶಕ್ಕಾಗಿ ಎಸ್ಐಟಿ ಕಾಯ್ತಾ ಇದೆ. ಈ ಕೇಸಲ್ಲಿ ಚಿನ್ನಯ್ಯ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಕೇಸು ದಾಖಲಾಗಿತ್ತು. ಆ ನಂತರ ಆತ ಉಲ್ಟಾ ಹೊಡೆದಿದ್ದ, ಆತನನ್ನು ಅರೆಸ್ಟ್ ಮಾಡಲಾಯಿತು, ಜೈಲಿಗೆ ಹೋದ, ನಂತರ ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಇನ್ನು ಚಿನ್ನಯ್ಯ ಆ ರೀತಿ ತಪ್ಪು ಹೇಳಿಕೆಯನ್ನು ಕೊಡೋದಕ್ಕೆ, ಷಡ್ಯಂತ್ರವನ್ನು ರೂಪಿಸೋದಕ್ಕೆ ಹಿಂದೆ ಇರುವಂತವರು ಯಾರು ಅನ್ನುವಂಥ ಪ್ರಶ್ನೆಗಳು ಎದ್ದಿತ್ತು. ಎಸ್ಐಟಿ ವರದಿ ಸಲ್ಲಿಸಿತ್ತು ನ್ಯಾಯಾಲಯಕ್ಕೆ. ಹಿಂದೆ ಇರುವಂತ 5 ಜನ ಯಾರೆಲ್ಲ, ಷಡ್ಯಂತ್ರ ಏನಾಗಿತ್ತು, ಯಾರ್ಯಾರ ಪಾತ್ರ ಏನೇನಾಗಿತ್ತು ಅನ್ನೋದು ವಿವರವಾಗಿ ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸೌಜನ್ಯ ಮಾವ ವಿಠಲ್ಗೌಡ ಮತ್ತು ಸುಜಾತಾ ಭಟ್, ಈ 5 ಜನರ ವಿರುದ್ಧ ಸದ್ಯ ಇವರ ವಿರುದ್ಧದ ತನಿಖೆಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಕೊಡುವಂತ ಆದೇಶ ಏನು ಅನ್ನೋದರ ಮೇಲೆ ಎಸ್ಐಟಿಯ ಕಾರ್ಯವೈಖರಿ ಡಿಸೈಡ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.